ಮೆದುಳು ನಿಷ್ಕ್ರಿಯಗೊಂಡ ವ್ಯಕ್ತಿಯ ಅಂಗಾಂಗ ದಾನಗೈದ ಕುಟುಂಬಕ್ಕೆ ಹಾಗೂ ಅಗಲಿದ ವ್ಯಕ್ತಿಗೆ ದೇರಳಕಟ್ಟೆ ಏನಪುಯ ಪರಿಗಣಿಸಲ್ಪಟ್ಟ ವಿಶ್ವವಿದ್ಯಾನಿಲಯದಿಂದ ಗೌರವಪೂರ್ಣ ವಿದಾಯವನ್ನ ಸಲ್ಲಿಸಲಾಯಿತು. ಮೆದುಳಿನ ಆಂತರಿಕ ರಕ್ತಸ್ರಾವದಿಂದ ಕುಸಿದು ಬಿದ್ದಂತಹ 55ರ ಹರೆಯದ ವ್ಯಕ್ತಿಯನ್ನ ಜನವರಿ 19ರಂದು ದೇರಳಕಟ್ಟೆಯ ಏನಪುಯ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ವೈದ್ಯರ ತಂಡ ಪರಿಣಾಮಕಾರಿ ಚಿಕಿತ್ಸೆ ನೀಡಿದ್ರೂ ಫಲಕಾರಿಯಾಗದೆ ಮೆದುಳು ನಿಷ್ಕ್ರಿಯಗೊಂಡಿದೆ. ಈ ಕುರಿತು ವೈದ್ಯರ ತಂಡ ಘೋಷಿಸಿದ ನಂತರ ಚಿಕಿತ್ಸಾ ತಂಡ ಅಂಗಾಂಗ ದಾನ ನಡೆಸುವ ಸಾಧ್ಯತೆಗಳ ಕುರಿತು ಕುಟುಂಬಕ್ಕೆ ಸಲಹೆಯನ್ನ ನೀಡಿತ್ತು. ಮೃತರು ಅಂಗಾಂಗಗಳನ್ನ ದಾನ ಮಾಡುವ ಇಚ್ಛೆಯನ್ನ ವ್ಯಕ್ತಪಡಿಸಿರುವ ಕುರಿತು ಕುಟುಂಬ ವರ್ಗ ಅವರ ಆಶಯಗಳನ್ನ ಗೌರವಿಸಲು ನಿರ್ಧಾರ ಪಡೆದುಕೊಂಡು ವೈದ್ಯರಲ್ಲಿ ತಿಳಿಸಿತ್ತು. ಈ ಕುರಿತು ಕಾನೂನು ವ್ಯಾಪ್ತಿಯ ಶಿಷ್ಟಾಚಾರಗಳನ್ನ ನಡೆಸಿದ ಏನಪುಯ ವೈದ್ಯರ ತಂಡ ಜನವರಿ 22ರಂದು ಅಂಗಾಂಗ ದಾನದ ಪ್ರಕ್ರಿಯೆಯನ್ನ ಕೈಗೊಂಡಿತು. 2 ಮೂತ್ರಪಿಂಡ ಮತ್ತು ಕಾರ್ನಿಯಾಗಳನ್ನ ದೇಹದಿಂದ ಬೇರ್ಪಡಿಸಿ ಕಿಡ್ನಿ ಮತ್ತು 2 ಕಾರ್ನಿಯಾಗಳನ್ನ ಏನಪುಯ ವೈದ್ಯಕೀಯ ಕಾಲೇಜು ಆಸ್ಪತ್ರೆಯಲ್ಲಿ ಬಳಕೆ ಮತ್ತು ಇನ್ನೊಂದು ಮೂತ್ರಪಿಂಡವನ್ನ ಜ್ಯೋತಿ ಕೆಎಂಸಿ ಆಸ್ಪತ್ರೆಗೆ ಅವಶ್ಯಕತೆ ಮೇರೆಗೆ ನೀಡಲಾಯಿತು. ಮೃತರ ಅಂಗಾಂಗ ದಾನ ಇತರರ ಜೀವನಕ್ಕೆ ಬೆಳಕಾಗಲಿದೆ ಅನ್ನುವ ಸಂದೇಶದೊಂದಿಗೆ ಮೃತರಿಗೆ ಏನಪುಯ ಸಂಸ್ಥೆ ಅಂತಿಮ ಗೌರವವನ್ನ ದೇರಳಕಟ್ಟೆ ಕ್ಯಾಂಪಸ್ನಲ್ಲಿ ಗೌರವಪೂರ್ಣವಾಗಿ ಸಲ್ಲಿಸಿತು.